ಗುರು ನಮ್ಮ ಗಿಲ್ಲಿಗೆ ಕಾಟ ಭಾಳ ಕೊಡ್ತಿದ್ದಾರೆ ಗುರು. ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು, ನಿಮ್ಮ ಮುಂದೆ ಎಲ್ಲ ತೊಗೊಂಬಂದು ಇವ್ರದ್ದೆಲ್ಲ ಬಿಚ್ಚಿಡ್ಬೇಕಂತೇಳಿ ತೊಗೊಂಬಂದಿದ್ದೀನಿ ವಿಡಿಯೋ ಶುರುವಿಂದ ಲಾಸ್ಟ್ವರೆಗೆ ನೋಡ್ರಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನಮ್ಮ ಗಿಲ್ಲಿ ಯಾರ್ಯಾರಿಗೆ ಕಾಟ ಕೊಡ್ತಿದ್ದಾನೆ, ಗಿಲ್ಲಿಗೆ ಯಾರು ಕಾಟ ಕೊಡ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಕೊಡ್ತಾನ ಮತ್ತೆ ಬಿಡ್ತಾನ. ಗಿಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. ನನ್ನ ಕೈಲಿ ಆಯ್ತಾ ಇಲ್ಲ. ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲೋ. ರಜತ್ ಅವ್ರೆ, ನಿಮಗೆ ಯಾರು ಹೇಳಿದ್ರು ಒಳಗೋಗು ಗಿಲ್ಲಿ ಕೈಯಾಗ ಸಿಕ್ಕ ಅಂತೇಳಿ? ಸುಮ್ಮನೆ ಹೊರಗೆ ಒಂದು ವರ್ಷ ಚೆನ್ನಾಗಿದ್ದಪ್ಪ, ಇದ್ದಿದ್ರೆ ಆಗೋತು. ಮತ್ತೆ ಬಿಗ್ ಬಾಸ್ ಒಳಗೆ ಬಂದು ಅದು ನಮ್ಮ ಗಿಲ್ಲಿ ಕೈಯಾಗ ಸಿಕ್ಕಾಕೊಂಡು ನರಳ್ತಿದ್ದಾನೆ. ಅಣ್ಣಗೆ ನೀರು ಕೂಡ ಕೊಡವಲ್ರಿ ಯಾರು. ಓಕೆನಾ? ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಇಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿಲ್ವಾ ಭಯಂತ ಕಲ್ ಕಳ್ಸ್ಕೊಳ್ಳೋದು ನೀರು ಕೊಡ್ಬಿಟ್ಕೊಳ್ಳೋದು ಅವನು ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಹೌದು ಗುರು, ಗಿಲ್ಲಿ ಕಾಮನ್ ಸೆನ್ಸ್ ಇಲ್ಲ. ನಿನಗೈತಲ್ಲ, ತುಂಬಿ 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 ತುಳುಕ್ತಿದೆಯಲ್ಲ, ನೀನು ಅವನಿಗಿಂತ ದೊಡ್ಡನಲ್ಲ, ಸುಧಾರಿಸ್ಕ. ಒಳಗೋಗಿ ಅವನಿಗೆ ಟಾರ್ಗೆಟ್ ಮಾಡಿ ನೀವು ಮಾಡ್ತಿರೋದು ನಾಟಕ. ಓಕೆನಾ? ಬಿಡ್ತಾನ ಗಿಲ್ಲಿ ನಟ ಭಯಂಕರ. ಓಕೆನಾ? ಇದು ತೊಲೆ ಆಪೋಸಿಟ್ ಆಗಿ ಬಂದ್ಬಿಡಿದ್ವಿ ಅಂತ ಯಾಕ್ಬಿಡೈತನೋ? ಯಾಕೋ ಬೆಳಗಿಂದ ಹಂಗಾಡ್ತಾ ಇದ್ಯಾ? ನಾನು ತೋರ್ಸೋ ಪ್ರೀತಿನೇ ನಿಮ್ಗೆ ಹಿಂಸೆ ತರ. ಮಗುವಿಂದ ಆಡ್ಕೊಂಡ್ ಬಂದಿರೋದ್ ಬಾ, ನನ್ನ ಹತ್ರ ಬೇಡ. ಇವ್ರ ಹತ್ರ ಅಪ್ಪನ ಮನೇನೋ ತಂದಾಗ್ತಾ ಇಲ್ಲ ನಮ್ಗೆ. ಬಿಗ್ ಬಾಸ್ ನಮಗೂ ಅಧಿಕಾರ ಐತೆ ಬಿಗ್ ಬಾಸ್ ಮನೆಯಲ್ಲಿ. ನಾವು ಇಲ್ಲಿ ಇದ್ದಿ ಬದುಕಿ ಹೋಗಿರೋರು. ಅಪ್ಪನ ಮನೆ ತಂದಾಗ್ತಾ ಇಲ್ಲ ಇಲ್ಲಿ. ಹೌದು ಗುರು, ಯಾರ ಮನೆಯಿಂದನೂ ತಂದು ಕೊಟ್ಟಿಲ್ಲ. ಓಕೆನಾ? ಹಾಗೆ ನಿನ್ನ ಮನೆಯಿಂದ ನೀನು ಕೂಡ ತಂದು ಕೊಟ್ಟಿಲ್ಲ, ಗಿಲ್ಲಿ ಮನೆಯಿಂದ ಗಿಲ್ಲಿ ಕೂಡ ತಂದು ಕೊಟ್ಟಿಲ್ಲ. ಆದರೂ ಕೂಡ ನೀನೇನು ಟಾರ್ಗೆಟ್ ಮಾಡಿದ್ಯಲ್ಲ ಒಳಗೋಗಿ, ನೀನು ಏನು ಕೆಲ್ಸಕ್ಕೆ ಹೋಗಿದ್ದೆ ಆ ಕೆಲಸ ಮುಗಿಸ್ಕೊಂಡು ಬಂದರೆ ಮುಗಿದೋಯ್ತು. ಈ ಕಾಂಟ್ರವರ್ಸಿ ಏನೇನು ಆಗ್ತಿರಲಿಲ್ಲ. ಹೌದಾ? ನೀನೇ ಶುರು ಮಾಡಿದ್ದು. ಗಿಲ್ಲಿ ನಟ ಗುರು, ಅವ್ನು ಕಾಮಿಡಿ ಕಿಲಾಡಿ ಗುರು. ಅವ್ನು ಕಾಮಿಡಿ ಮಾಡ್ತಾನ, ಸುಧಾರಿಸ್ಕೋಬೇಕು. ಹಾಗಾದರೆ ಒಳಗೆ ಹೋಗ್ಬೇಕು. ಇಲ್ಲ ಸುಮ್ಮನೆ ಎಲ್ಲ. ಓಕೆನಾ? ನಮಗೆಲ್ಲ ಗೊತ್ತಾಗೋಯ್ತು. ಒಂದು ಗ್ಲಾಸ್ ಕೊಡಿ. ಹೆಂಗೆ ಖಾಲಿ ಗ್ಲಾಸ್? ಬಿಸಿನೀರಿನ ಬಂದಿಲ್ಲ. ನಾ ಹೇಳದ್ನಲ್ಲ ಅವಾಗಲೇ ಗಲೀಜಾಗಿತ್ತು, ಬಿದ್ದಿತ್ತು. ಒಂದ್ ಸೆಕೆಂಡ್. ಇವನೇನ್ ಮಾಡ್ದ ಇವಾಗ ನೋಡ್ದ? ಇಲ್ಲ ಸರ್, ಏನಾಯ್ತು ಸರ್? ಒಂದ್ ನೀರ್ ಕೊಡ, ಖಾಲಿ ಗ್ಲಾಸ್ ಕೊಡು ಅಂದ್ರ ಗ್ಲಾಸ್ ಅಲ್ಲಿ ನೀರು ಇರೋದನ್ನ ಕುಡ್ದ್ಬಿಟ್ಟು ಖಾಲಿ ಗ್ಲಾಸ್ ಅಂತವನ. ಹೌದಪ್ಪ, ಅವನ ಕೈಲಿ ಖಾಲಿ ಗಿಲಾಸ್ ಇದ್ದಿಲ್ಲ. ಯಾವ ಗಿಲಾಸ್ ಇತ್ತು ಆ ಗಿಲಾಸ್ ಖಾಲಿ ಮಾಡ್ದ, ನಿನಗೆ ಕೊಟ್ಟ. ನೀನು ಖಾಲಿ ಗಿಲಾಸ್ ಕೇಳಿದೆ, ಅವ್ನು ಖಾಲಿ ಗಿಲಾಸ್ ಕೊಟ್ಟ. ಗಿಲ್ಲಿ ಇವಾಗ ಜೋಕ್ ಮಾಡು. ಇವಾಗ ರಜತ್ ಹತ್ರ ಮತ್ತೆ ಮಂಜಾಳ ಹತ್ರ ಜೋಕ್ ಮಾಡಿ ನೋಡೋಣ. ಅವ್ರು ಕಾಳು ಹೇಳಿದ್ ಜೋಕ್ ಮಾಡ್ತಿಲ್ಲ ಎಲ್ಲಾರ ಜೊತೆ. ಇವ್ರ ಜೊತೆ ಮಾಡಪ್ಪ ದಮ್ಮಿದ್ರೆ, ನೀನ್ ನಿಜವಾದ ಕಾಮಿಡಿನ ಇದ್ರೆ ಇವ್ರ ಜೊತೆ ಜೋಕ್ ಮಾಡಿ ಎಲ್ಲಾರು ನಗಸ್. ನೀನೇನಾದ್ರೂ ಫೈನಲ್ ಗೆದ್ರೆ ಒಂದ್ ಕಡೆ ಮೀಸೆ, ಒಂದ್ ಕಡೆ ಗಡ್ಡ ತೆಗಿತೀನಿ. ಇದು ನನ್ ಚಾಲೆಂಜು ಅವ್ರಿಗೆ. ಮೀಸೆ ಗಡ್ಡ ಅಲ್ಲ, ಇನ್ನೂ ಒಂದು ಬೋಡ್ಸ್ಕೊಂತೀನಿ ನೀನು. ಓಕೆನಾ? ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗಿಲ್ಲಿನೇ ಬೇರೆಯವ್ರನ್ನ ಎಲ್ಲಾರ್ನೂ ತುಳಿತಾ ಇದಾರೆ. ನನ್ನನ್ನು ತುಳಿದಿದ್ದು ಗಿಲ್ಲಿನೇ. ಯಾಕಂದ್ರೆ ಅವ್ರು ನಮ್ಗೆ ಮಾತಾಡಕ್ ಬಿಡಲ್ಲ. ಅಂದ್ರೆ ಈಗ ಮಾತಾಡಿದ್ರೆ ತಾನೇ ನಿಮ್ದು ಕಂಟೆಂಟ್ ಆಚೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು. ನೀವೇನಾರ ಮಾತಾಡಕ್ ಹೋದ್ರೆ ಎಪ್ಪು ಅಂತಾರೆ, ಹೆಚ್ಚೆ ಅಂತಾರೆ. ಗುರು, ಇವನಿಗೆ ಕಂಟೆಂಟ್ ಸಿಕ್ತಿದ್ದಿಲ್ಲ. ಇಷ್ಟ ದಿನ ಡಾಗ್ ಹಿಡ್ಕೊಂಡು ಅಡ್ಡಾಡ್ತಿದ್ದ. ಇವಾಗ ಗಿಲ್ಲಿದು ಕಂಟೆಂಟ್ ಸಿಕ್ಬಿಟ್ಟತೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. 6 ತಿಂಗಳಿಂದ ಯಾವ್ದು ಶೋ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಗುರು, ಇದೊಂದೇ ಕಾರಣಕ್ಕ ನಮ್ ಗಿಲ್ಲಿ ಇಷ್ಟು ಬೆಳಿತಿರೋದು, ಇಷ್ಟು ಫ್ಯಾನ್ ಫಾಲೋಯಿಂಗ್ ಇರೋದು. ಓಕೆನಾ? ನಮ್ ರೈತರ ಮಕ್ಕಳು ಬೆಳಿಬೇಕು ಗುರು. ನಮ್ ಗಿಲ್ಲಿ ಫ್ಯಾನ್ಸ್ ಎಷ್ಟು ಜನ ಇದ್ರು ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಹೀಗೆ ಇಂಟ್ರೆಸ್ಟ್ ಕೂಡ ತಗೊಂಡ್ಬರ್ತಿರ್ತೀನಿ. ಓಕೆ ಬಾಯ್.